ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಸಮುದಾಯ ಶಾಂತಿ ಸಭೆ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಯಾರೂ ಕೂಡ ಅಹಿತಕರ ಘಟನೆಗಳು ನಡೆಯದಂತೆ ಹಬ್ಬಗಳನ್ನ ತಮ್ಮ ತಮ್ಮ ಸಂಪ್ರದಾಯದಂತೆ ಸಂತೋಷದಿಂದ ಆಚರಿಸಿ ಎಂದು ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ ಶಾಂತಿ ಸಭೆಯಲ್ಲಿ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಜಿ ತಿಳಿಸಿದ್ದಾರೆ. ಕೊರಟಗೆರೆ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವಿಲ್ಲದೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಇದ್ದೇವೆ, ಯಾವುದೇ ಕಾರಣದಿಂದಲೂ ತೊಂದರೆಯಾಗುವುದಿಲ್ಲ ಎಂದು ಶಾಂತಿ ಸಭೆಯಲ್ಲಿ ಹಾಜರಿದ್ದ ಹಿಂದೂ ಮುಸಲ್ಮಾನ್ ಮುಖಂಡರಿಂದ ಪೊಲೀಸ್ ಅಧಿಕಾರಿಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೊರಟಗೆರೆ ಪೊಲೀಸ್ ಠಾಣೆಯ ಸಿಪಿಐ ಅನಿಲ್, ಪಿಎಸ್ಐ ಚೇತನ್ ಕುಮಾರ್, ಕೋಳಾಲ ಪೊಲೀಸ್ ಠಾಣೆಯ ಪಿಎಸ್ಐ ರೇಣುಕಾ ಯಾದವ್, ಇಲಾಖೆಯ ಸಿಬ್ಬಂದಿ ವರ್ಗ ಹಾಗೂ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು, ಪತ್ರಕರ್ತರು ಹಾಜರಿದ್ದರು. ಹಬ್ಬದ ಇವೆಂಟ್ ನಡೀತಾರೆ, ತಾವೇ ಮುಂದಿನ ಅವನ್ನೆಲ್ಲ ಹ್ಯಾಂಡಲ್ ಮಾಡಿದ್ರೆ ಅದು ನೆಗೆಟಿವ್ ಇಮೇಜ್ ತಗೊಳ್ಳಲ್ಲ. ಸೊ ಅದು ಯಾಕಂದ್ರೆ ನಿನ್ನೆ ನೈಟ್ ಒಂದು ಸ್ವಲ್ಪ ಮೇಲ್ಚಾರಣೆ ಅನಿಸುತ್ತೆ, ನಾಳೆ ಶನಿವಾರ ನೈಟ್ ಒಂದು ಮೇಲ್ಚಾರಣೆ ಅನಿಸುತ್ತೆ. ಹಂಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಆಮೇಲೆ ನಮ್ಮದು ಯುಗಾದಿ ಹಬ್ಬಕ್ಕೆ ಹೇಳಿದ್ರೆ ಈಗ ತಾವೇನು ಇಸ್ಪಿಟ್ಟು ಅದು ಕೂಡ ಇಂಪಾರ್ಟೆಂಟ್. ಯುಗಾದಿ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡ್ತೀವಿ, ಬಟ್ ಇದು ಇಸ್ಪೀಟ್ ಅನ್ನೋದು ನಾವು ನಮ್ಮ ಈ ಇರ್ತಕ್ಕಂಥ ಆಫೀಸರ್ಸ್, ನಾನಾಗಲಿ ನಮ್ಮ ಇನ್ಸ್ಪೆಕ್ಟರ್, ಸರ್ವಿಸ್ ಇನ್ಸ್ಪೆಕ್ಟರ್, ನಮ್ಮ ಎಸ್ ಪಿ ಅವರಾಗಲಿ, ಮೈಜಿ ಆಗಲಿ, ಯಾರೇ ಆಗಲಿ ಕೂಡ ಇದಕ್ಕೆ ಝೀರೋ ಟಾಲರೆನ್ಸ್. ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪನೂ ಕೂಡ ನಾವು ಸಹಿಸೋದಿಲ್ಲ. ನಾನು ಬಂದಾಗಲಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಕೇಸ್ ಮಾಡ್ತೀವಿ, ಮುಂಚೆನೂ ಮಾಡಿದ್ದಾರೆ. ಯಾಕಂದರೆ ಆ ಥರದ ಯಾವುದೇ ಒಂದು ವಿಷಯ ಕಿವಿಗೆ ಗೊತ್ತಿಲ್ಲ ಇಲ್ಲಿ ನಡೀತದೆ. ಬಟ್ ಸ್ಟಿಲ್ ನಾವು ಕೇಸಸ್ ಮಾಡ್ತಾ ಇದ್ರೆ ನಡೀತಾ ಇದೆ. ಈಗ ಯುಗಾದಿ ಹಬ್ಬ ಇರೋದ್ರಿಂದ ಖಂಡಿತ ಮತ್ತೆ ಸ್ಟಾರ್ಟ್ ಮಾಡೋಣ. ಅದ್ರ ಇಂಪ್ಯಾಕ್ಟು ನಮಗೆ ಕಾಮನ್ ಪೀಪಲ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಯಾಕೆ ನಾವು ಪೊಲೀಸ್ ಇಲಾಖೆ ಜೂಜು ಇಸ್ಪೇಟೆಗೆ ಅದರಿಂದ ಕ್ರೈಮ್ಸು ಒಂದಕ್ಕೊಂದು ಜಾಸ್ತಿ ಆಗ್ತಾ ಹೋಗ್ತವೆ. ಕೆಲವರು ಆಗ್ತಾರೆ, ಕಳ್ಕೊಂತಾರೆ, ಹೋಗಿ ಕಳ್ತನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಮನೇಲಿ ಗಲಾಟೆ ಮಾಡ್ಕೊತಾರೆ. ಇದು ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಂಗೆ. ಆ ವಿಚಾರವಾಗಿ ಇವತ್ತು ನಮ್ಮ ಎಸ್ ಪಿ ಆಫೀಸಿಂದ ಕೂಡ ಪ್ರಕಟಣೆ ಒಂದು ಎಸ್ ಪಿ ಸಾರ್ ಮೀಡಿಯಾಗೆ ಕರೆದ್ಬಿಟ್ಟು ಅಡ್ರೆಸ್ ಮಾಡಿ ಎಲ್ಲರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾವು ಕೂಡ ಈ ಸಭೆ ಮೂಲಕ ಎಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡ್ತಿದ್ದೆ, ಇಸ್ಪೀಟು ಮತ್ತು ಈ ಜೂಜಾಟಗಳಿಗೆ ಯಾರು ಬಲಿಯಾಗಬೇಕು. ಅದು ಆ ಟೈಮಲ್ಲಿ ಕ್ಷಣಿಕವಾಗಿ ಏನೇ ಒಂದು ನಿಮಗೆ ಒಂದು ಕೊಟ್ಟರು ಕೂಡ ಮುಂದಿನ ದಿನಗಳಲ್ಲಿ ಅದರಿಂದ ನೆಗೆಟಿವ್ಸ್ ಜಾಸ್ತಿ ಇದೆ. ನಾವು ಪೊಲೀಸ್ ಇಲಾಖೆ ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ನಾವು ಅದ್ರ ಬಗ್ಗೆ ಸ್ಟ್ರಿಕ್ಟ್ ಕ್ರಮ ಕೈಗೊಳ್ತೀವಿ. ಈಗ ಜಸ್ಟ್ ಕೇಸ್ ಮಾಡಿ ಮುಂಚೆದಿಂದ ಈ ಕಾನೂನು ಚೇಂಜ್ ಆಗಿದೆ. ಜಸ್ಟ್ ಕೇಸ್ ಮಾಡಿ ಸ್ಟೇಷನ್ ಬೇಲ್ ಮಾಡೋದೆಲ್ಲ ಇಲ್ಲ. ನೆಕ್ಸ್ಟ್ ರಿಪೀಟೆಡ್ ಕೇಸ್ ಆದರೆ ಗಡೀಪಾರು ಮಾಡ್ತೀವಿ, ಇನ್ನೂ ಆಯಿತು ಅಂದರೆ ಗುಂಡಾಟ ಮಾಡ್ತೀವಿ. ಸೊ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ತೀವಿ ಅದು ಕಾನೂನು ಕೂಡ ಅಷ್ಟೇ ಸ್ಟ್ರಿಕ್ಟ್ ಇದೆ. ಅದರಲ್ಲಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಎಲ್ಲರ ಮಧ್ಯೆ ಸಹವರ್ತಿಸ್ತಾ ಇದೆಯೋ ಈ ಒಂದು ಅಕ್ರಮ ಚಟುವಟಿಕೆ ಕೂಡ ನಾವು ಸ್ಟಾಪ್ ಮಾಡಲಿಕ್ಕೆ ತಾವು ಕೂಡ ಸಹಕರಿಸಿದ್ರೆ, ನಾನು ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಕೂಡ ಎಲ್ಲರೂ ಕೂಡ ಇದು ಮಾಡ್ತೀವಿ. ಮತ್ತು ನಾನು ಫಸ್ಟ್ ಟೈಮ್ ನಮಗೆಲ್ಲರಿಗೂ ಉದ್ದೇಶ ಮಾತಾಡ್ತಿರಲಿಲ್ಲ. ನಮ್ಮಲ್ಲಿ ಕೊರಟಗೆರೆಯಲ್ಲಿ ನಮ್ಮ ಹತ್ರ ಅದು ಏನಾದ್ರು ಹಂಚ್ಕೊಂಡಿದ್ರೆ ಯಾವುದಾದ್ರು ವಿಚಾರದ ಬಗ್ಗೆ ಕೂಡ ನಾವು ನಮಗೆ ತಿಳಿಸ್ಬೋದು.